ಹಾಯ್ ವಿದ್ಯಾರ್ಥಿಗಳು, ಇವತ್ತು ನಡೆದಂಥ ಇತಿಹಾಸ ಪರೀಕ್ಷೆಯ ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಬನ್ನಿ ನೋಡಿ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸಿ. ಸರಿಯಾದ ಉತ್ತರ ಸಿ ಬರುತ್ತೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಬಿ ಬರುತ್ತೆ. ಯಾವುದು ಅಂದರೆ ಮಣ್ಣಿನ ದಿಬ್ಬ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಇಲ್ಲಿ ಆಮುಕ್ತ ಮಾಲ್ಯದ ಕೃತಿ ರಚಿಸಿದವರು ಶ್ರೀಕೃಷ್ಣ ದೇವರಾಯ. ಸರಿಯಾದ ಉತ್ತರ ಬಿ. ನೆಕ್ಸ್ಟ್ ಸರಿಯಾದ ಜೋಡಿಯನ್ನು ಗುರುತಿಸಿ ಬರೆಯಿರಿ. ಇಲ್ಲಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ ಶಂಕರಾಚಾರ್ಯರು ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅಂದರೆ ನಾಲ್ಕನೇ ಪ್ರಶ್ನೆಗೆ. ನೆಕ್ಸ್ಟು ಇಲ್ಲಿ ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಿಬಿಟ್ಟ ದಿವಾನರು ಯಾರು? ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಪ್ಷನ್ ಸರಿಯಾದ ಉತ್ತರ ಬರುತ್ತೆ. ಆಪ್ಷನ್ 2 ಬರುತ್ತೆ. ಆಪ್ಷನ್ 2 ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದ ಆರಿಸಿ ಬಿಟ್ಟ ಸ್ಥಳಗಳು ಬರುತ್ತೆ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಉಳುಮೆ ಭೂಮಿ ಅಂತ ಬರುತ್ತೆ. ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸುಲೈಮಾನ್. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಬ್ರಾಹಿಂ ಆದಿಲ್ ಶಾಹಿ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಲ್ಕತ್ತಾ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಂವಾದ ಕೌಮುದಿ. 11ನೇ ಪ್ರಶ್ನೆಗೆ ಬನ್ನಿ. ಹಾಗಾದರೆ ಡಾಕ್ಟರ್ ಆರ್ ಬಿ ದಯಾರಾಮ್ ಸಹಾನಿ. ನೋಡಿಲಿ, ಕುಶಾನರಾಜ್ ಆಪ್ಷನ್ 3 ಹರಪ್ಪ ನಗರದ ಶೋಧನೆ. ಡಾಕ್ಟರ್ ಆರ್ ಬಿ ದಯಾರಾಮ್ ಸಹಾನಿ, ಹರಪ್ಪ ನಗರದ ಶೋಧನೆ. ನೆಕ್ಸ್ಟು ಬಿ ಆಪ್ಷನ್ಗೆ ಸರಿಯಾದ ಉತ್ತರ ಕುಶಾನರಾಜ್ ಶ್ರೇಷ್ಠ ಅರಸ. ನೆಕ್ಸ್ಟು ಸಿ ಆಪ್ಷನ್ಗೆ ಸರಿಯಾದ ಉತ್ತರ ಇಲ್ಲಿ ತಾಜ್ ಮಹಲ್ನ ಪ್ರಧಾನ ಶಿಲ್ಪಿ. ನೆಕ್ಸ್ಟ್ ಡಿ ಆಪ್ಷನ್ ಶೇಖ್ ಶಾಬ್ಬಿನ್ ಇಲ್ಲಿ ಚಿಸ್ತಿ ಪಂಥದ ಸಂತ. ನೆಕ್ಸ್ಟು ಎರಡನೇ ಬಹದ್ದೂರ್ ಶಾ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಕೊನೆಯ ಮೊಘಲ್ ಚಕ್ರವರ್ತಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಆಪ್ಷನ್ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅದೃಷ್ಟ ಅಂತ ಬರುತ್ತೆ. 12ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂದರೆ ಅದೃಷ್ಟ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗಂಡ ಬೇರುಂಡ ಅಂತ ಬರುತ್ತೆ. ಯಾವುದು? ಗಂಡ ಬೇರುಂಡ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲಮ ಪ್ರಭು ಬರುತ್ತೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಾಸ್ಕೋಡ್ ಗಾಮ ಬರುತ್ತೆ. 16ನೇ ಪ್ರಶ್ನೆಗೆ ಮಾರ್ಕ್ ಕಬ್ಬನ್. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮಾರ್ಕ್ ಕಬ್ಬನ್ ಬರುತ್ತೆ. ನೆಕ್ಸ್ಟು 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೋಲಾನ್ ಮತ್ತು ಖೈಬರ್. ಇವು ಎರಡು ಬರಿಬೇಕು ನೀವು. ಎರಡು ಬರೆದ್ರೆ 2 ಮಾರ್ಕ್ಸು. ಬೋಲಾನ್ ಮತ್ತು ಖೈಬರ್. 18ನೇ ಪ್ರಶ್ನೆಗೆ ಭರತನಾಟ್ಯ ಕಥಕ್ಕಳಿ ಅಂತ ಬರುತ್ತೆ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾಲಿಯೋ ಹಳೆಯ ಅಧಿಕ ಶಿಲೆ. ಇವು ಇಷ್ಟು ಬರೆದ್ರೆ ಸಾಕು. ಹಳೆಯ ಶಿಲಾಯುಗ ಅಂತ ಬರೆದ್ರೆ ಸಾಕು. 2 ಮಾರ್ಕ್ಸ್ ಕೊಡ್ತಾರೆ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೂಳುವ ದಹನ ಅಂತ ಬರುತ್ತದೆ. ಹೂಳುವ ದಹನ ಇವು ಎರಡು ಬರಿಬೇಕು. ಹೂಳುವ ಮತ್ತು ದಹನ ಇವೆರಡು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. 21ನೇ ಪ್ರಶ್ನೆಗೆ ಧರ್ಮಸ್ಥೆಯ ಕಂಟಕ ಶೋಧನ ಅಂತ ಬರುತ್ತೆ. 2 ಆಪ್ಷನ್ಸ್ಗಳು ಅಂದರೆ ಧರ್ಮಸ್ಥೆಯ ಒಂದು ಬರಿಬೇಕಾಗುತ್ತೆ, ಕಂಟಕ ಶೋಧನ ಒಂದು ಬರಿಬೇಕಾಗುತ್ತೆ. 24ನೇ ಪ್ರಶ್ನೆಗೆ ಪ್ರಧಾನಮಂತ್ರಿ ಮತ್ತು ಬೀದರ್. ಪ್ರಧಾನಮಂತ್ರಿ ಮತ್ತು ಬೀದರ್ ಇವೆರಡೂ ಬರಿಬೇಕಾಗುತ್ತೆ. 28ನೇ ಪ್ರಶ್ನೆಗೆ ಸಂಘಟನಾ ಕೊರತೆ, ಶಸ್ತ್ರಾಸ್ತ್ರಗಳ ಕೊರತೆ ಇವೆರಡನ್ನು ಬರಿಬೇಕಾಗುತ್ತೆ. 29ನೇ ಪ್ರಶ್ನೆಗೆ ಸ್ವಾಮಿ ವಿವೇಕಾನಂದ ಕಲ್ಕತ್ತಾದ ಬೇಲೂರು ಇವೆರಡೂ ಬರಿಬೇಕು. ಸ್ವಾಮಿ ವಿವೇಕಾನಂದ ಕಲ್ಕತ್ತಾದ ಬೇಲೂರು. 38ನೇ ಪ್ರಶ್ನೆಗೆ ನೋಡಿ ಡಿ ಭಾರತಕ್ಕೆ ಆರ್ಯರ ಆಗಮನ. ಇದನ್ನು ಫಸ್ಟ್ ಬರಿಬೇಕು. 38ನೇ ಪ್ರಶ್ನೆ ನೋಡಿ, ಇಲ್ಲಿ ಇದು 38ನೇ ಪ್ರಶ್ನೆಯಲ್ಲಿದೆ ನೋಡಿ. ಇದನ್ನು ಈ ಮೇಲ್ಗಡೆ ಕೆಳಗಡೆ ಇದ್ದಾವೆ, ನಾವು ಹೊಂದಿಸಿ ಬರೀಬೇಕು. ಫಸ್ಟ್ ಒಂದು ಭಾರತಕ್ಕೆ ಆರ್ಯರ ಆಗಮನ ಒಂದಾಯಿತು. ಎರಡನೇದು ಅಕ್ಬರ್ ಜನನ, ಸೆಕೆಂಡ್ ಬರಿಬೇಕು ಇದನ್ನು. ಮೂರನೇದು ಪ್ಲಾಸಿ ಕದನ. 4ನೇದು ಆರ್ಯ ಸಮಾಜ ಸ್ಥಾಪನೆ. ಇಷ್ಟು ಇವತ್ತಿನ ನಡೆದಂತಹ ಇತಿಹಾಸದ ಪರೀಕ್ಷೆ ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ನೋಟ್ಸ್ಗಳನ್ನು ಬಿಟ್ಟಿದ್ದೇನೆ.